ಇಷ್ಟೆಲ್ಲ ಐಟಮ್ಗಳು ಏನಕ್ಕೆ ತೋರಿಸ್ತಿದ್ದೀವಿ ಅಂತ ಗೊತ್ತಾಯ್ತಾ? ಏನಂದರೆ ನಾನು 1 ತಿಂಗಳಿಂದ ಇದನ್ನು ಯೂಸ್ ಮಾಡಿ 5 kg ಸಣ್ಣ ಆಗಿದ್ದೀನಿ. ಯಾವುದೇ ವಾಕ್ ಇಲ್ಲ ಮತ್ತು ಯಾವುದೇ ರೀತಿ ಎಕ್ಸಸೈಸ್ ಇಲ್ಲ. ಬರೀ ನೈಟು ಮತ್ತು ಮಾರ್ನಿಂಗು ಖಾಲಿ ಹೊಟ್ಟೆಲಿ ಗಂಜಿ ಕುಡಿತಿದ್ದೀನಿ ಇಷ್ಟೆಲ್ಲ ಮಾಡಿ. ಹಾಗಾಗಿ ನನ್ನಿಂದ ಇನ್ನೂ 4 ಜನಕ್ಕೆ ಯೂಸ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಫಸ್ಟ್ ನಾನು ಯಾವುದೇ ರೀತಿ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಈಗ ಮತ್ತೆ ಅದು ಖಾಲಿ ಆಯಿತು ಅಂತ ಈಗ ಮತ್ತೆ ಪೌಡರ್ ಮಾಡ್ಕೋತಾ ಇದ್ದೀನಿ. ಇದು ವಿಟಮಿನ್ ಪೌಡರು ಮತ್ತು ಪ್ರೋಟೀನ್ ಪೌಡರು, ಹಾಗೆ ವೆಯ್ಟ್ ಲಾಸ್ ಪೌಡರ್ ಕೂಡ ಅಂತ ಹೇಳ್ಬೋದು. ನನ್ನ ತಲೆಯಲ್ಲಿದ್ದೇನು, ನಾನು 3 kg ಸಣ್ಣ ಆದರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ನಾನು 83 kg ಇದ್ದೆ, ಈಗ 79 ಹತ್ರ ಆಗಿದ್ದೀನಿ. ಬರೀ ಅದು ಇನ್ನೂ 1ನೇ ತಾರೀಕು ಬಂದರೆ ನಾನು 1 ತಿಂಗಳಾಗುತ್ತೆ. ಅಲ್ಲಿ ತನಕ ಇನ್ನೊಂದು kg ಡೌನ್ ಆಗೇ ಆಗ್ತೀನಿ. ಅಲ್ಲಿ 5 kg ನಾನು ಯಾವುದೇ ಎಕ್ಸಸೈಸ್ ಮಾಡಿಲ್ಲ, ವಾಕ್ ಕೂಡ ಮಾಡಿಲ್ಲ. ಜಸ್ಟ್ ಈ ಪೌಡರ್, ವಿಟಮಿನ್ ಪೌಡರ್ ಏನಂತೀವೋ ಮತ್ತು ಪ್ರೋಟೀನ್ ಪೌಡರ್ ಅಂತ ಹೇಳ್ಬೋದು. ಹಾಗೆ ಇದರಿಂದ ಏನು ಯೂಸ್ ಅಂದರೆ ಬ್ಯಾಕ್ ಪೇಯ್ನ್, ತುಂಬ ಬ್ಯಾಕ್ ಪೇಯ್ನ್ ಇತ್ತು. ಈಗ ನಾವು ಸ್ಟ್ಯಾಂಡಿಂಗಲ್ಲೇ ನಿಂತಿರೋದ್ರಿಂದ, ಟೀಚರ್ಸ್ ಆಗಿರೋದ್ರಿಂದ ಸ್ಟ್ಯಾಂಡಿಂಗಲ್ಲಿ ಈಗ 5:30 ಇಂದ 11:30 ತನಕ ನಾನು ಚೇರ್ ಮೇಲೆ ಕೂರೋಕ್ಕಾಗಲ್ಲ. ಸ್ಟ್ಯಾಂಡಿಂಗಲ್ಲೇ ಇರುತ್ತೆ ಮನೆ ಕೆಲಸ, ಆಮೇಲೆ ಸ್ಕೂಲಲ್ಲಿ ಪಾಠ ಅದೆಲ್ಲ ಇರುತ್ತಲ್ಲ. ಹಾಗಾಗಿ ಸ್ಟ್ಯಾಂಡಿಂಗಲ್ಲಿ ನಿಲ್ಲಕ್ಕಾಗ್ತಿರ್ಲಿಲ್ಲ. ತುಂಬ ಕಾಲು ನೋವು ಬರ್ತಿತ್ತು, ಬ್ಯಾಕ್ ಪೇಯ್ನು ಬರ್ತಿತ್ತು. ಬಟ್ 1 ಮಂತಿಂದ ನಾನು ತೊಗೊಂಡಿರೋದ್ರಿಂದ ನಿಜ ಹೇಳ್ತೀನಿ, ಒಂಚೂರು ಬ್ಯಾಕ್ ಪೇಯ್ನ್ ಇಲ್ಲ, ಕಾಲು ಕೂಡ ಏನು ನೋವು ಬರ್ತಾಯಿಲ್ಲ. ಈಗ ನಿಮ್ಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ವೆಯ್ಟ್ ಲಾಸ್ ಮಾಡೋರು ಏನೇನು ತೊಗೊಂಡಿದ್ದೀನಿ, ಏನೇನು ಐಟಮ್ ಹಾಕಿದ್ದೀನಿ ಅಂತ ಒಂದು ಸರಿ ಚೆಕ್ ಮಾಡ್ಕೊಬರೋಣ. ಇಲ್ಲಿ ಸಿರಿಧಾನ್ಯಗಳು 1 2 3 4 5 ಐಟಮು ಸಿರಿಧಾನ್ಯಗಳು. ಮತ್ತು ಇದು ಹೆಸರು ಬೇಳೆ ಕಡಿಮೆ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಯಾಕೆಂದರೆ ನಾನು ಹೆಸರು ಕಾಳು ಮೊಳಕೆ ಕಾಳು ಕಟ್ಟಿದ್ದೀನಿ, ಹಾಗಾಗಿ ಹೆಸರು ಬೇಳೆ ಕಡಿಮೆ ತೊಗೊಂಡಿದ್ದೀನಿ. ಮತ್ತು ತೊಗರಿಬೇಳೆ, ಇದು ಬಾದಾಮಿ, ಗೋಡಂಬಿ, ಮತ್ತು ಮೆಂತ್ಯ. ಇಲ್ಲಿ ರಾಗಿ ಮೊಳಕೆ ಕಟ್ಟಿರೋಂಥದ್ದು. ನಾವು ಮೊಳಕೆ ಬರ್ಸೋದ್ರಿಂದ ವಿಟಮಿನ್ ಜಾಸ್ತಿ ಸಿಗುತ್ತೆ ನಮಗೆ. ಮತ್ತು ಇದು ಬಿಳಿ ಜೋಳ. ಹಾಗೆ ಇಲ್ಲಿ ಎಲ್ಲ ರೀತಿಯ ಕಾಳುಗಳು, ಕಡಲೆಕಾಳು ಇರ್ಬೋದು, ಉದ್ದಿನ ಕಾಳು ಇರ್ಬೋದು, ಹೆಸರು ಕಾಳು ಮತ್ತು ಗೋಧಿ. ಈಗ ಈ ಉದ್ದಿನ ಕಾಳು ಅದು ಕರಿ ಉದ್ದು ಬರುತ್ತಲ್ಲ, ಈ ಕರಿ ಉದ್ದು ಏನು ಮಾಡುತ್ತೆ ಅಂದರೆ ನಮಗೆ ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ. ಬೆನ್ನೋವು ಅಥವಾ ಸೊಂಟ ನೋವು ಎಷ್ಟಾದರೂ ಇರಲಿ, ಈ ಉದ್ದಿನ ಕಾಳು ತಿನ್ನೋದ್ರಿಂದ ತುಂಬ ನಮಗೆ ಯೂಸ್ ಆಗುತ್ತೆ. ಏಕೆಂದರೆ ಇದು ಮೆಚೂರ್ಡ್ ಆಗಿರೋ ಮಕ್ಕಳಿಗೆ ನಾವು ಮೆಂತ್ಯ ಮತ್ತು ಉದ್ದಿನ ಕಾಳು ಹಾಕ್ಬಿಟ್ಟು ಮುದ್ದೆ ಮಾಡಿಕೊಡ್ತೀವಿ. ಏನಕ್ಕೆ? ಸೊಂಟ ಸ್ವಲ್ಪ ಸ್ಟ್ರಾಂಗ್ ಇರಲಿ ಅಂತ, ಆಯಿತಾ? ಈ ಪೌಡ್ರ್ ಮಾಡ್ಕೊಳ್ಳೋದು ಇದು ನೋಡಿರಿ. ಕರಿ ಉದ್ದು ಹಾಕಿದಷ್ಟು ನಮಗೆ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ, ಬ್ಯಾಕ್ ಪೇಯ್ನ್ ಇರೋದು. ನೆಕ್ಸ್ಟ್ ಏನು ಹಾಕಿದ್ದೀವಿ, ಮತ್ತು ಅಕ್ಕಿ ತೊಗೊಂಡಿದ್ದೀನಿ. ಇದು ರಾಗಿ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ ನಾನು. ಇದು ವಿಡಿಯೋಗೆ ಏನೇನು ಐಟಮ್ ಹಾಕಿದ್ದೀನಿ ಅನ್ನೋಕ್ಕೋಸ್ಕರ ಮಾತ್ರ ನಾನು ಇಲ್ಲಿ ಸ್ವಲ್ಪ ತೋರಿಸ್ತಿದ್ದೀನಿ ಅಷ್ಟೇ. ನೆಕ್ಸ್ಟು ಸೀಡ್ಸು, ಸಬ್ಜಾ ಸೀಡ್ಸು, ಚಿಯಾ ಸೀಡ್ಸು, ಮತ್ತು ಇದು ಸನ್ಫ್ಲವರು ಸೀಡ್ಸು, ಪಂಪ್ಕಿನ್ ಸೀಡ್ಸು, ಮತ್ತು ಅದು ಕರ್ಬೂಜ ಸೀಡ್ಸು. ಇಷ್ಟು ಐಟಮ್, ಒಂದು 25 ಐಟಮು ನಾನು ತೊಗೊಂಡಿದ್ದೀನಿ. ಮತ್ತು ಇದನ್ನೆಲ್ಲ ನಾವು ಈಗ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಮಿಲ್ ಮಾಡಿಸಿ ಪೌಡರ್ ಮಾಡಿಸ್ಕೊಂಡು ನೆಕ್ಸ್ಟು ಅದನ್ನು ಖಾಲಿ ಹೊಟ್ಟೆಲಿ 2 ಸ್ಪೂನ್ ಹಾಕಿ 1.5 ಲೋಟ ಆಗುತ್ತೆ, ಅಥವಾ 2 ಲೋಟ ಆದರೂ ಕುಡಿಬೋದು ನಾವು ಮಾರ್ನಿಂಗ್ ಟೈಮಲ್ಲಿ ಕುಡಿದು. ಮತ್ತು ನೈಟು ಮಧ್ಯಾಹ್ನ ನೀವು ಏನಾದರೂ ಊಟ ತಿನ್ಬೋದು. ಬಟ್ ಮುದ್ದೆ ತಿಂದರೆ ಬೆಸ್ಟು ವೆಯ್ಟ್ ಲಾಸ್ ಆಗೋಕ್ಕೆ. ನಾನು ಯಾವುದೇ ರೀತಿ ಎಕ್ಸಸೈಸು ವಾಕಿಂಗ್ ಏನೂ ಇಲ್ಲದೇ ನಾನು 5 kg ಸಣ್ಣಾಗಿದ್ದೀನಿ ಅಂದರೆ, ಇನ್ನು ನೀವು ವಾಕ್ ಮಾಡೋರು, ಎಕ್ಸಸೈಸ್ ಮಾಡೋರು ಖಂಡಿತ 7 ರಿಂದ 8 kg ಸಣ್ಣ ಆಗ್ತೀರ ಅನ್ಕೋತೀನಿ. ಬನ್ನಿ ಯಾವ ರೀತಿ ಫ್ರೈ ಮಾಡ್ಕೋಬೇಕಂತ ತೋರಿಸೋಣ.